ಹೆಂಗದಿರಿ ದೊಡ್ಡ ಮಂದಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಜೋಳದ ರೊಟ್ಟಿ ಜೊತೆ ವೆರೈಟಿ ಆಫ್ ಪಲ್ಯ ತಿನ್ಲಿಕ್ಕಂದ್ರ ಸಮಾಧಾನನ ಆಗೋದಿಲ್ಲ. ಇವತ್ತು ಅಂಥದ ಒಂದು ಪಲ್ಯ ಯಾವುದು, ಕಾರ್ಚಿಕಾಯಿ ಪಲ್ಯ ಅಂತೀವಿ. ಕಾರ್ಚಿಕಾಯಿ ರೀ, ಅದು ಕರ್ಜಿಕಾಯಿ ಅಲ್ಲ. ಇದು ಮುಂಗಾರು ಮಳೆ ಆಗೋ ಟೈಮ್ನಾಗನ ಇದು ಹುಟ್ಟುತ್ತಾ. ಇದಕ್ಕೆ ಆಯಸ್ ಕಮ್ಮಿ, ಆದ್ರೆ 1 ವರ್ಷಕ್ಕಾಗುವಷ್ಟು ಶಕ್ತಿ ಕೊಟ್ಟು ಹೋಗ್ತದೆ. ಮತ್ತು ಈ ಪಲ್ಯ ಮಾಡ್ಬೇಕಂದ್ರೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ರಿ. ಇದಕ್ಕೆ ಬಡವರ ಪಲ್ಯ ಅಂತಲೇ ಕರಿಬೋದು. ಹೊಲದಾಗ ಫ್ರೆಶ್ ಆಗಿ ಸಿಗ್ತೈತಿ. ಅದನ್ನು ತಂದು ಚೆಂದಾಗಿ ತೊಳೆದು ಈ ಥರ ಹುರಿಬೇಕು. ಫಸ್ಟ್ ಹುರಿದು ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿ, ಧನಿಯಾ ಪುಡಿ, ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ರೆ ಮಸ್ತ್ ಪಲ್ಯ ರೆಡಿ ಆಕೈತಿ. ಭಾಳ ಈಸಿಯಾಗಿ ಮಾಡ್ಬೋದು. ಇದನ್ನು ತಿನ್ನೋದ್ರಿಂದ ಕಿಡ್ನಿ ಒಳಗೆ ಆಗಿರ್ತಾವಲ್ಲ ಕಲ್ಲು ಅಂತ, ಕಿಡ್ನಿ ಸ್ಟೋನ್ ಅಂತ ಏನು ಕರಿತೇವಲ್ಲ, ಅದು ಯಾವುದೂ ಬರಂಗಿಲ್ಲಂತ. ಬಂದಿದ್ರೂ ಅದು ಕಂಟ್ರೋಲಿಗೆ ಬರ್ತೈತಂತ. ಇದನ್ನು ಮಾಡಿ ನೋಡ್ರಿ, ಸಿಕ್ಕರ ತಿಂದು ನೋಡ್ರಿ. ಥ್ಯಾಂಕ್ ಯು.